ಎಲ್ಲರಿಗೂ. ಮೊದಲನೇದಾಗಿ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು. ಜನವರಿ 1 ಹೊಸ ವರ್ಷ. ನಮಗೇನು ಅಂಥ ಸ್ಪೆಷಲ್ ಏನಲ್ಲ, ಆದರೂ ಕೂಡ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. 1 kg ಕೇಕ್ ತಂದುಬಿಟ್ಟು ಮನೇಲಿ ಸಿಂಪಲ್ಲಾಗಿ ಕಟ್ ಮಾಡಿದ್ವಿ. ನನ್ನ ಮಗ ಕೂಡ ಊರಲ್ಲಿದ್ದಾನಲ್ವ, ಮಗಳಷ್ಟೇ ಇರೋದು, ಹಾಗಾಗಿ ನನ್ನ ಮಗಳೇ ಕೇಕ್ನ ಕಟ್ ಮಾಡಿದ್ಲು. ಸೊ ಬೆಳಗ್ಗೆ ಎದ್ದು ನಾನು ರಂಗೋಲಿ ಬಿಟ್ಟು ಬಣ್ಣ ಎಲ್ಲ ತುಂಬಿದೆ. ಬೇಗ ಎದ್ದು ಮಾಡೋಣ ಅಂತ ಅಂದ್ಕೊಂಡೆ, ಆದರೂ ಸ್ವಲ್ಪ ಲೇಟೇ ಆಯಿತು. ಬಣ್ಣಗಳೆಲ್ಲ ರಾತ್ರಿ ಏನು ರೆಡಿ ಮಾಡಿ ಇಟ್ಟಿರಲಿಲ್ಲ, ಬೇಗ ಎದ್ದೇಳ್ತೀನಲ್ಲ ಮಾಡ್ಬೋದು ಅಂತ ಅಂದ್ಕೊಂಡು ಹಾಗೆ ಮಲ್ಕೊಂಡೆ. ಆದರೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದ ಮೇಲೆ ಬಣ್ಣಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ರಂಗೋಲಿ ಹಾಕಿ ಬಣ್ಣ ಎಲ್ಲ ಹಾಕಿ ರೆಡಿ ಮಾಡಿ ಒಳಗಡೆ ಬರೋ ಅಷ್ಟರಲ್ಲಿ 7:30 ಆಗೋಗಿತ್ತು. ನನ್ನ ಮಗಳಿಗೂ ಕೂಡ ಸ್ಕೂಲಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಇರುತ್ತಲ್ವ, ಹಾಗಾಗಿ ಅವಳನ್ನೂ ರೆಡಿ ಮಾಡಬೇಕಾಗಿತ್ತು. ಅವಳನ್ನೂ ಸ್ವಲ್ಪ ಬೇಗನೆ ಎಬ್ಬಿಸಿ ಸ್ನಾನ ಮಾಡಿಸ್ದೆ. ಅಷ್ಟರಲ್ಲಿ ನಾನು ಕೂಡ ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ಹೋದೆ. ತಿಂಡಿಗೆ ಸ್ವಲ್ಪ ಸಿಹಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಪಾಯಸ ಮಾಡಿದೆ. ಚಿತ್ರಾನ್ನ ಮತ್ತು ಪಾಯಸ ಮಾಡಿದ್ದೆ. ನನ್ನ ಮಗಳು ಚಿತ್ರಾನ್ನ ಬೇಡ, ನಾನು ತಿನ್ನಲ್ಲ ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೆ ಸ್ವಲ್ಪ ಮೊಸರನ್ನ ಕೂಡ ರೆಡಿ ಮಾಡಿದೆ. ನನ್ನ ಮಗಳಿಗೂ ಕೂಡ ರೆಡಿ ಮಾಡಿದೆ ಹೊಸ ಡ್ರೆಸ್ ಹಾಕಿ. ಕ್ರಿಸ್ಮಸ್ಸು ಮತ್ತು ನ್ಯೂ ಇಯರ್ ಎರಡೂ ಕೂಡ ಅವ್ರ ಸ್ಕೂಲಲ್ಲಿ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡಿ ಹೊಸ ಫ್ರಾಕಿದು ದೀಪಾವಳಿಗೆ ತಂದಿದ್ದು, ಅದನ್ನೇ ಹಾಕಿ ರೆಡಿ ಮಾಡಿದ್ದೆ. ನನ್ನ ಮಗಳು ಕೂಡ ಕೆಲಸಗಳನ್ನೆಲ್ಲ ಅವಳು ಕೂಡ ಸ್ನಾನ ಮಾಡಿ ಪೂಜೆ ಮಾಡಿದೆ. ಅದಾದಮೇಲೆ ನಮ್ಮ ಮನೆಯವ್ರು ಕೂಡ ತಿಂಡಿ ತಿಂದು ಅವರು ಇವತ್ತು ಕೆಲಸಕ್ಕೆ ಹೋಗಿರಲಿಲ್ಲ, ಮನೆಯಲ್ಲೇ ಇದ್ದರು. ನಾನು ಸುಮ್ಮನೆ ಕೂತಿದ್ನಲ್ವ, ಏನಾದರೂ ಬರೆಯೋಣ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಬರಿತಾ ಇದ್ದೀನಿ. ಇನ್ನು ಹೊಸ ವರ್ಷಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು 1 kg ಕೇಕ್ ತಂದಿದ್ದರು. ಪ್ರತಿ ವರ್ಷವೂ ಹಾಗೆಯೇ 1 kg ಕೇಕ್ ತರ್ತೀವಿ, ಸಿಂಪಲಾಗಿ ಕೇಕ್ ಕಟ್ ಮಾಡ್ತೀವಿ ಅಷ್ಟೇ. ಇನ್ನು ನನ್ನ ಮಗ ಕೂಡ ಮನೆಯಲ್ಲಿರಲಿಲ್ಲ. 2 ತಿಂಗಳಾಯಿತು ನನ್ನ ಮಗನ ನಮ್ಮಮ್ಮ ಮನೆಯಲ್ಲಿ ಬಿಟ್ಟಿದ್ದೀವಿ. ಅಲ್ಲೇ ಇದ್ದಾನೆ. ಅಲ್ಲೇ ಅವರು ಕೂಡ ಕೇಕ್ ಕಟ್ ಮಾಡಿದ್ರಂತೆ. ವೀಡಿಯೋಸು ಫೋಟೋಸ್ ಎಲ್ಲ ಹಾಕಿದ್ರು. ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ, ನನ್ನ ಮಗನ ಫೋಟೋಸ್ ಎಲ್ಲ. ಊರಲ್ಲಿ ಕೇಕ್ ಕಟ್ ಮಾಡಿರೋ ಫೋಟೋಸನ್ನೇ ಆ್ಯಡ್ ಮಾಡಿದ್ದೀನಿ ನೋಡಿ. ನನ್ನ ಮಗ ಇವನೇ ಕೇಕ್ ತಿಂತಾ ಇದ್ದಾನೆ ನೋಡಿ. ನಮ್ಮ ಆಂಟಿ ಮಗ ಇವನೇ ಕೇಕ್ ಕಟ್ ಮಾಡಿಸಿರೋದು ನನ್ನ ಮಗನ ಜೊತೆ. ನಮ್ಮನ್ನು ಬಿಟ್ಟು ಇರಲ್ಲ ಇವನು ಅಂತ ಮಾಡ್ಕೊಂಡಿದ್ವಿ. ನನ್ನ ಮಗಳು ಇರ್ತಾ ಇರಲಿಲ್ಲ, ಹೆಚ್ಚು ಅಂದರೆ 5-6 ದಿವಸ ಇರ್ತಾ ಇದ್ಲು ಅಷ್ಟೇ ನನ್ನ ಮಗಳು ಅಲ್ಲಿ ಬಿಟ್ಟರೆ. ಅಷ್ಟರಲ್ಲಿ ನಮ್ಮನ್ನೆಲ್ಲ ನೆನಪು ಮಾಡಿಕೊಂಡು ಅಳ್ತಾ ಕೂತ್ಕೊಳೋದು ಹೀಗೆಲ್ಲ ಮಾಡ್ತಾಯಿದ್ಲು, ಬನ್ನಿ ಕರ್ಕೊಂಡೋಗಿ ಅಂತ ಎಲ್ಲ. ಇನ್ನು ಏನೂ ಮಾಡ್ತಾಯಿಲ್ಲ ಅವಳ ರೀತಿ. ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ ನಮ್ಮ ಅಪ್ಪ ಅಮ್ಮನ ಜೊತೆ. ಅದಕ್ಕೋಸ್ಕರ ಅಲ್ಲೇ ಇರಲಿ ಅಂತ ಹೇಳಿ ಬಿಟ್ಟಿದ್ದೀವಿ. ನಾನು ಕೂಡ ಹೊಲದ ಹತ್ರ ಎಲ್ಲ ಹೋಗ್ತಾ ಇರ್ತೀನಲ್ವ, ಅವನನ್ನು ಕರ್ಕೊಂಡು ಹೋಗಬೇಕಾಗುತ್ತೆ, ಫುಲ್ ಡೇ ಹೊಲದ ಹತ್ರ ಇಟ್ಕೋಬೇಕಾಗುತ್ತೆ. ಹಾಗಾಗಿ ಅವನನ್ನು ಅಲ್ಲಿ ಬಿಟ್ಟಿದ್ದೀವಿ, ಇಲ್ಲಾಂದರೆ ಬಿಡ್ತಾ ಇರಲಿಲ್ಲ, ಇಲ್ಲೇ ಇದ್ದಿದ್ದು ಅವನು. ಇವಾಗ ಟೊಮೊಟೊ ಹಾಕಿದ ಮೇಲೆ ಅವನನ್ನು ನಮ್ಮಮ್ಮ ಮನೆಯಲ್ಲಿ ಬಿಟ್ಟಿದ್ದೀವಿ. ಹೊಲದ ಹತ್ರ ಹೋಗ್ತಾ ಇರ್ತೀನಿ ಅನ್ನೋದಕ್ಕೋಸ್ಕರ ಅಷ್ಟೇ. ತೊಗರಿಕಾಯಿದ್ದು ಮನೆ ಮೇಲ್ಗಡೆ ಬಿಸಿಲಿಗೆ ಒಣಗಾಕ್ತಾ ಇದ್ದೀನಿ. ಬೆಳಗ್ಗೆ ನಮ್ಮ ಮನೆಯವರು ಇದ್ದಾಗ ಹೊಲದ ಹತ್ರ ಹೋಗಿದ್ರಲ್ವ, 1 ಚೀಲ ತಂದಿಟ್ಟಿದ್ರು. ಅದನ್ನು ಇವಾಗ ಬಿಸಿಲಿಗೆ ಒಣಗಾಕ್ತಾ ಇದ್ದೀನಿ. ಒಣಗಾಕ್ಬಿಟ್ಟು ಬಾಣವರಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಮನೆಯವರು ಇವಾಗ ಬೇಡ, ಬಿಸಿಲು ಸಂಜೆ ಕಡೆಯಿಂದ ಹೋಗೋಣ ಬಿಡು ಅಂತ ಅಂದರು. ಹಾಗಾಗಿ ಸರಿ ಅಂತೇಳಿ ಸುಮ್ಮನಾದೆ. ಅವ್ರು ಸ್ವಲ್ಪ ಹೊತ್ತು ಮಲ್ಕೊಂಡು ನಿದ್ದೆ ಮಾಡಿದ್ರು. ಸಂಜೆ 6 ಗಂಟೆ ಆಗಿತ್ತು, ಆವಾಗ ಬಾಣಾವರಕ್ಕೆ ಬಂದ್ವಿ ನಾವು. ಐಬ್ರೋ ಮಾಡಿಸ್ಕೊಳೋದಿತ್ತು, ಹಾಗಾಗಿ ಬಂದ್ವಿ ಅಷ್ಟೇ, ಬೇರೆ ಏನೂ ಕೆಲಸ ಇರಲಿಲ್ಲ ನನ್ನದು. ಅವರು ನನ್ನನ್ನು ಪಾರ್ಲರಲ್ಲಿ ಬಿಟ್ಟು ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ರು. ಐಬ್ರೋ ಮಾಡಿಸ್ಕೊಂಡಾಯಿತು. ನನ್ನ ಮಗಳು ನೋಡಿ ಎಲ್ಲ ಮಿರರಲ್ಲೂ ಕಾಣ್ತಿದ್ದೀನ ಅಂತ ಎಲ್ಲ ಕಡೆನೂ ತಿರುಗಿ ನೋಡ್ತಾ ಇದ್ದಾಳೆ ನೋಡಿ, ಹೇಗೆಲ್ಲ ನಾಟಕ ಮಾಡ್ತಾಳೆ.
ಇಸ್ಕೊಬರೋಗು ಅಂತ ಹೇಳ್ಬಿಟ್ಟು ಅನ್ವಿಕಾನ ಕೆಳಗಡೆ ಕಳಿಸಿದ್ದೆ. ಅವರು 500ನ ಕೊಟ್ಟು ಕಳಿಸಿದ್ರು. ಆಂಟಿ ಚೇಂಜ್ ಇಲ್ಲ ಅಂತ ಹೇಳಿದ್ರು. ಮತ್ತೆ ಕಳಿಸಿದ್ದೆ ಅವಳನ್ನ, ಚೇಂಜ್ ಇಸ್ಕೊಂಬಾ ಅಂತೇಳಿ. ಮತ್ತೆ ಚೇಂಜ್ ತಂದು ಕೊಟ್ಟಳು. ಅಮೌಂಟ್ನ ಕೊಟ್ಬಿಟ್ಟು ಅಲ್ಲಿಂದ ಹೊರಟು ಮೆಹಂದಿ ಬೇಕು ಅಂತ ಕೇಳ್ತಾ ಇದ್ಲು. ಸರಿ ಮೆಹಂದಿ ಅಲ್ಲಿರಲಿಲ್ಲ ಅಂತೇಳಿ ಬ್ಯಾಂಗಲ್ ಸ್ಟೋರಲ್ಲಿ ತಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ಮೆಹಂದಿ ಬಿಟ್ಟಲು, ವಾಚ್ನ ಕೊಡಿಸು ಅಂತ ಕೇಳಿದ್ಲು. ಸರಿ ಅಂತ ಹೇಳ್ಬಿಟ್ಟು ವಾಚ್ನ ತಗೊಂಡ್ವಿ. ವಾಚ್ನ ತಗೊಂಡ್ವಿ. 150 ರೂಪಾಯಿ. ಕಡಿಮೆದೇ ತಗೋ, ಸುಮ್ಮನೆ ನೀನು ಹಾಳು ಮಾಡ್ತೀಯ, 2-3 ದಿವಸ ಹಾಕ್ಕೊಳ್ತೀಯ, ಅಲ್ಲಿ ಇಲ್ಲಿ ಎಸ್ತು ಸುಮ್ಮನೆ ಹಾಳು ಮಾಡ್ತೀಯ, ಅಷ್ಟೊಂದು ದುಡ್ಡಿನ ಬೇಡ ಅಂತ ಹೇಳ್ತಾ ಇದ್ದೆ ನಾನು. ಆದರೂ ಅವಳು ಅದೇ ಬೇಕು ಅಂತ ಅಂದ್ಲು. ಅವರಪ್ಪ ಸರಿ ಅಂತ ಹೇಳ್ಬಿಟ್ಟು ಅದನ್ನೇ ಕೊಡಿಸಿದ್ರು. ಅದಾದಮೇಲೆ ಡಾಕ್ಟ್ರದ್ದು ಇಂಥದ್ದು ಬೇಕು ಆಟಾಡೋದು ಅಂತ ಹೇಳಿದ್ಲು. ಅದನ್ನು ಕೂಡ ತೆಕ್ಕೊಟ್ವಿ. ತಗೊಂಡು ಅಲ್ಲಿಂದ ಮನೆ ಕಡೆ ಹೋದ್ವಿ. ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ 7:15 ಆಗೋಗಿತ್ತು. ನೋಡಿ, ನನ್ನ ಮಗಳು ಬಂದ ತಕ್ಷಣವೇ ಅದು ಡಾಕ್ಟ್ರದ್ದು ಸೆಟ್ ಇತ್ತಲ್ವ, ಅದನ್ನು ಓಪನ್ ಮಾಡಿಕೊಂಡು ಅವ್ರ ಅಪ್ಪನಿಗೆ ಚೆಕಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡಿದ್ದಾಳೆ. ಮಾತ್ರೆ ನುಂಗಬೇಕು ಅಂತ ಎಲ್ಲ ಹೇಳಿದ್ಲು. ಇದಾಗಿತ್ತು ಇವತ್ತಿನ ಫುಲ್ ಡೇ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು. ಇವಾಗಷ್ಟೇ ವೀಡಿಯೋಸ್ನ ಮಾಡ್ತಾ ಇರೋದ್ರಿಂದ ವಾಯ್ಸ್ ಓವರ್ ಎಲ್ಲ ಸರಿಯಾಗಿ ಮಾಡೋಕ್ಕೆ ಬರ್ತಾ ಇಲ್ಲ, ಕ್ಷಮೆ ಇರಲಿ.